ನಮಸ್ಕಾರ. CDS ಕಂಬೈನ್ಡ್ ಡಿಫೆನ್ಸ್ ಸರ್ವಿಸ್ ಇದು UPSC ಅಂಡರಲ್ಲಿ ಅಪ್ಲಿಕೇಶನ್ಸ್ಗಳನ್ನು ಕರೆದಿದ್ದಾರೆ. UPSC ಅಂದರೆ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್. ಈ ಕೇಂದ್ರ ಲೋಕಸೇವಾ ಆಯೋಗ. ಈ ಆಯೋಗ ಕೇಂದ್ರ ಸರ್ಕಾರಕ್ಕೆ ಸಂಬಂಧಪಟ್ಟಂಥದ್ದೇ. ಆದರೆ ಹಲವು ವರ್ಷಗಳಿಂದ CDSಗೆ ವರ್ಷಕ್ಕೆ 2 ಬಾರಿ ಇವರು ಪರೀಕ್ಷೆಗಳನ್ನು ಕಂಡಕ್ಟ್ ಮಾಡ್ತಾ ಇದ್ದಾರೆ, ಅರ್ಜಿಗಳನ್ನು ತಗೊಳ್ತಾರೆ. ಮೇ ತಿಂಗಳಲ್ಲಿ ಸರಿಸುಮಾರು ಮೇ ಜೂನ್ನಲ್ಲಿ, ನಂತರದಲ್ಲಿ ಡಿಸೆಂಬರ್ನಲ್ಲಿ. ಇದಕ್ಕೆ ಎಲಿಜಿಬಲ್ ಇರೋರು ಪದವೀಧರರು. ಹಾಗೂ ಈ ಸೆಂಟ್ರಲ್ ಕಂಬೈನ್ಡ್ ಡಿಫೆನ್ಸ್ ಸರ್ವಿಸ್ ಇದೆಯಲ್ಲ, ಕಂಬೈನ್ಡ್ ಅಂತಲೇ ಹೇಳ್ತಾ ಇದೆ. ಇದರಲ್ಲಿ ಆರ್ಮಿನೂ ಇರುತ್ತೆ, ಏರ್ಫೋರ್ಸು ಇರುತ್ತೆ, ಹಾಗೂ ನೇವಿ ಕೂಡ ಇರುತ್ತೆ. ಇದರಲ್ಲಿ ಆಯ್ಕೆ ಆಗುವಂತಹವರೆಲ್ಲರೂ ಕೂಡ ಗೆಜೆಟೆಡ್ ರ್ಯಾಂಕಲ್ಲಿ ಆಯ್ಕೆ ಆಗ್ತಾರೆ. ಗೌರ್ಮೆಂಟ್ ಸರ್ವೀಸು 4 ಥರ ಇರುತ್ತೆ: ಗ್ರೂಪ್ ಎ, ಗ್ರೂಪ್ ಬಿ, ಗ್ರೂಪ್ ಸಿ ಮತ್ತು ಗ್ರೂಪ್ ಡಿ ಅಂತ ಹೇಳಿ. ಸೊ ಇದು ಗ್ರೂಪ್ ಎ, ಬಿ ಈ ಥರದನ್ನೇ UPSCನವರು ಕಂಡಕ್ಟ್ ಮಾಡ್ತಾ ಇರೋದು. ಈ ಎಲ್ಲ ಪೋಸ್ಟ್ಗಳು ಹಾಗೆ ಇರುತ್ತೆ. ಸೊ ಈ ಕಂಬೈನ್ಡ್ ಡಿಫೆನ್ಸ್ ಸರ್ವಿಸ್ಗೆ ಲಾಸ್ಟ್ ಡೇಟು 4th ಜೂನ್ 2024 ಅಂತ ಕರೆದಿದ್ದಾರೆ. 4th ಜೂನ್ 2024 ಸಂಜೆ 6 ಗಂಟೆಗೆ ಲಾಸ್ಟ್ ಡೇಟು. ಅಷ್ಟರಲ್ಲಿ ನೀವು ಅರ್ಜಿ ಹಾಕಬೇಕಾಗತ್ತೆ. ಯಾರ್ಯಾರು ಇಷ್ಟ ಇದೆ, ಯಾರ್ಯಾರು ಎಲಿಜಿಬಲ್ ಇದ್ದೀರಿ ಅದನ್ನು ನೀವು ನೋಡ್ಕೊಳ್ಬೇಕು. ಇನ್ನು ನೀವು ಪರೀಕ್ಷೆಗೆ ಅಪ್ಲೈ ಮಾಡಬೇಕಾದ್ರೆ ಒಂದು ಜ್ಞಾಪಕ ಇಟ್ಕೊಳ್ಳಿ, ಅಲ್ಲಿ ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ. ಅಂದರೆ ನೀವು ಸರಿಯಾಗಿ ನೀವು ಅಲ್ಲಿ OMR ಶೀಟಲ್ಲಿ ಏನು ಮಾರ್ಕ್ ಮಾಡ್ತೀರಿ, ಆ ಮಾರ್ಕ್ ಮಾಡಬೇಕಾದ್ರೆ ನೀವು ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕಾಗಿರೋದು ಅದು ಸರಿಯಾದ ಆನ್ಸರ್ ಇಲ್ವೋ ಅಂತ ಹೇಳಿ. ನೀವು ಅಡ್ಡೇಟ್ ಮೇಲೆ ಗುಡ್ ಡೇಟು ಅಂತಾರಲ್ಲ, ಹಾಗೆ ನೀವೇನೋ ಮಾರ್ಕ್ ಮಾಡಿದರೆ ಅದು ರಾಂಗ್ ಆಗಿದ್ದರೆ ನಿಮಗೆ ಗಳಿಸಿದಂಥ ಅಂಕಗಳೇನಿರುತ್ತೆ ಅದರಲ್ಲಿ ನೆಗೆಟಿವ್ ಮಾರ್ಕ್ಸ್ಗಳು ಒಂದು ಭಾಗವನ್ನು ಕಳೆದು ಉಳಿದದ್ದು ಮಾತ್ರ ನಿಮ್ಮ ಅಂಕಗಳಾಗುತ್ತೆ. ಇದ್ರ ಬಗ್ಗೆ ಗಮನ ಇರಲಿ. ಹಾಗೆ OMR ಶೀಟಲ್ಲಿ ನೀವು ಅದು ಮಾರ್ಕಿಂಗ್ ಮಾಡ್ತೀರಲ್ಲ, ಮಾರ್ಕಿಂಗ್ ಮಾಡಬೇಕಾದ್ರೆ ನೀವು ಅವರು ಸ್ಪೆಸಿಫಿಕ್ ಆಗಿ ಹೇಳಿದ್ದಾರೆ, ಬಾಲ್ ಪೆನ್ನೇ ಆಗಬೇಕು, ಅದರಲ್ಲೂ ಬ್ಲ್ಯಾಕ್ ಕಲರೇ ಆಗಿರಬೇಕು ಅಂತ. ಸೊ ಬಾಲ್ ಪೆನ್ನು ಬ್ಲ್ಯಾಕ್ ಕಲರ್ ಆಗಿರಬೇಕು, ಬ್ಲೂ ಕಲರ್ ಆಗಿರಬಾರ್ದು. ನೀವು ಜೆಲ್ ಪೆನ್ ತೊಗೊಂಡು ಹೋಗೋ ಹಾಗಿಲ್ಲ, ಇಂಕ್ ಪೆನ್ ತೊಗೊಂಡು ಹೋಗೋ ಹಾಗಿಲ್ಲ. ಬ್ಲ್ಯಾಕ್ ಬಾಲ್ ಪೆನ್ನಲ್ಲೇ ನೀವು ಅಲ್ಲಿ ಮಾರ್ಕ್ ಮಾಡಬೇಕಾಗಿರುತ್ತೆ. ಬಹಳ ಮುಖ್ಯ ಅದು. ಇನ್ನು ಅಲ್ಲಿ ನೋಡಿದ್ರೆ ಅವರು ಇಂಡಿಯನ್ ಮಿಲಿಟರಿ ಅಕಾಡೆಮಿಗೆ 100 ಪೋಸ್ಟ್ಗಳಿದೆ. ಹಾಗೆ ನೇವಲ್ ಅಕಾಡೆಮಿಗೆ 32 ಇದೆ, ಏರ್ಫೋರ್ಸ್ ಅಕಾಡೆಮಿ ಹೈದ್ರಾಬಾದ್ಗೆ 32 ಇದೆ, ಆಫೀಸರ್ಸ್ ಟ್ರೈನಿಂಗ್ ಅಕಾಡೆಮಿಗೆ 276 ಇದೆ. ಹಾಗೆ ಆಫೀಸರ್ಸ್ ಟ್ರೈನಿಂಗ್ ಅಕಾಡೆಮಿ ಇನ್ನೊಂದು ಇದರಲ್ಲಿ ಅಲ್ಲಿ 19, ಒಟ್ಟು 459 ಪೋಸ್ಟ್ಗಳಿದೆ. ಈಗ ಕರೀತಾ ಇರೋದು, ಮತ್ತು 6 ತಿಂಗಳ ಕರೀತಾರೆ. ಸೊ ನಿಮಗೆ ಕಂಟಿನ್ಯೂಸ್ ಆಗಿ ಇದು ಬರ್ತಾನೆ ಇರುತ್ತೆ. ಯಾರ್ಯಾರು ಡಿಗ್ರಿ ಮಾಡಿದ್ದೀರಿ, ನೀವು ಯಾರು ಎಲಿಜಿಬಲ್ ಇದ್ದೀರಿ, ನೀವು ಯಾರಿಗಾರು ಇಷ್ಟ ಇದೆ ಇದಕ್ಕೆ ಹೋಗೋದಕ್ಕೆ ಎಲ್ಲ ಇದಕ್ಕೆ ಅಪ್ಲೈ ಮಾಡುವ ಅಭ್ಯಾಸಗಳನ್ನು ಇಟ್ಕೊಳ್ಳಿ. ಆಮೇಲೆ ಇನ್ನು PUC ಇಂದಲೇ ಇದಕ್ಕೆ ಬಗ್ಗೆ ಎಲ್ಲ ಯೋಚನೆ ಮಾಡೋರು ಇರ್ತೀರಿ, ನೀವು ಕೂಡ ಇದ್ರ ಬಗ್ಗೆ ಎಲ್ಲ ಗಮನಿಸ್ತಿರ್ರಿ ಅಂತ ಹೇಳಿ. ಮತ್ತು ಇದರದೆಲ್ಲ ಪೊಸಿಷನ್ ಇರಲಿ. ಸಂಬಳ ಎಷ್ಟಿರುತ್ತೆ ಅಂದರೆ, ಒಬ್ಬ IAS ಆಫೀಸರ್ ಏನಾಗ್ತಾರೆ, IAS ಆಫೀಸರ್ಗೆ ಸಂಬಳ ಏನಿರುತ್ತೆ ಅದಕ್ಕೆಲ್ಲ ಹತ್ತತ್ರ ಎಲ್ಲವೂ ಹಾಗೇ ಇರುತ್ತೆ. ಹಾಗಾಗಿ ನಿಮಗೆ IAS ಆಫೀಸರು IPS ಅಲ್ಲದೆ ಇದ್ದರೂ ಈ ಮುಖ್ಯನ ಕೂಡ ಆ ಒಂದು ಸಂಬಳವನ್ನು ಪಡೆಯುವಂಥ ಪೊಸಿಷನ್ಗೆ ನೀವು ಹೋಗ್ಬೋದಾಗಿರುತ್ತೆ. ಸೊ ಇಲ್ಲಿ ನೀವು ಅಪ್ಲೈ ಮಾಡಬೇಕಾದಾಗ ಒಂದು ಫೋಟೋಗ್ರಾಫ್ಸ್ ಕೇಳ್ತಾರೆ. ಫೋಟೋಗ್ರಾಫ್ಸು ಹಳೇದು ಹಾಕೋ ಆಗಿಲ್ಲ. ಮೊದಲೆಲ್ಲ 5 ವರ್ಷದ 10 ವರ್ಷದ ಹಿಂದಿನ ಫೋಟೋನೇ ಅದನ್ನೇ ಪ್ರಿಂಟ್ ತೊಗೊಂಡು ಹಾಕ್ತಾ ಇದ್ದಿದ್ದು. ಈಗ ಹಾಗೆ ಮಾಡುವಾಗಿಲ್ಲ. ಈಗ ಕೇವಲ 10 ದಿನದ ಒಳಗೆ ತೆಗೆದಿರುವಂಥ ಫೋಟೋ ಅಥವಾ ಇವತ್ತಿನ ಫೋಟೋ ಆಗಿರಬೇಕಷ್ಟೇ. ಅದ್ರ ಮೇಲೆ ಡೇಟ್ ಕೂಡ ಹಾಕಿರಬೇಕು, ಯಾವತ್ತು ತೆಗೆದಿದ್ದೀರಿ ಅಂತ ಹೇಳಿ. ಮತ್ತು ಆ ಫೋಟೋನಲ್ಲಿ ಮುಕ್ಕಾಲು ಫಲ ನಿಮ್ಮ ಮುಖ ಇರಬೇಕಾಗತ್ತೆ, ಎಲ್ಲೋ ಒಂದು ಸಣ್ಣದಾಗಿ ಇರೋದಂಥದ್ದಲ್ಲ. ಇದೆಲ್ಲದರ ಕಡೆ ಗಮನ ಕೊಡಬೇಕಾಗತ್ತೆ. ಇಲ್ಲಾಂದರೆ ಅಪ್ಲಿಕೇಶನ್ಗಳು ರಿಜೆಕ್ಟ್ಗಳಾಗೋ ಸಾಧ್ಯತೆಗಳಿರುತ್ತೆ. ಜೊತೆಗೆ ಈ ವಿಡಿಯೋ ಕೆಳಗಡೆ ನಿಮಗಾಗಿ ಈ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಎಲ್ಲ ಲಿಂಕ್ಗಳನ್ನು ಕೊಟ್ಟಿದ್ದೇನೆ. ವೆಬ್ಸೈಟ್ ಲಿಂಕ್ಗಳು, ಅಡ್ವರ್ಟೈಸ್ಮೆಂಟ್ ಲಿಂಕು, ಹಾಗೂ ಈ ಹೆಲ್ಪ್ ಲೈನ್ ಇರುತ್ತಲ್ಲ ಸಹಾಯವಾಣಿ, ಅದನ್ನು ಕೂಡ ಕೊಟ್ಟಿದ್ದೇನೆ. ನೀವು ಅದನ್ನೆಲ್ಲ ನೋಡಿ ಅಂತ ಹೇಳಿ. ನಿಮಗೆ ಈ ವಿಡಿಯೋ ಇಂತಹ ಉದ್ಯೋಗಕ್ಕೆ ಸಂಬಂಧಪಟ್ಟಂಥ ಈ ಥರ ವಿಡಿಯೋ ನಿಮಗೆ ಇಷ್ಟ ಆಗ್ತಿದೆ ಅಂದರೆ ಎಲ್ಲರೂ ಕೂಡ ನೀವು ಒಂದು ಲೈಕ್ ಬಟನ್ ಕೊಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ಗೆ ನೋಟಿಫಿಕೇಷನ್ಗೆ ಹಾಕ್ಕೊಳ್ಳಿ. ಈ ಥರದ್ದು ಬರ್ತಾನೆ ಇರುತ್ತೆ ಇನ್ಫಾರ್ಮೇಷನ್ಸ್ ನಿಮಗೆ. ಹಾಗೂ ಬಹುಮುಖ್ಯವಾಗಿ ನಿಮ್ಮ ಇತರರೊಂದಿಗೆ, ಸ್ನೇಹಿತರೊಂದಿಗೆ, ಎಲ್ಲರೊಂದಿಗೂ ಹಂಚಿಕೊಳ್ಳಿ ಅಂತ ಹೇಳಿ. ಹಾಗೆ ನಿಮಗೆ ಇದು ಒಳ್ಳೆಯದಾಗಿದೆ ಅನ್ನೋದಾದರೆ ಕಾಮೆಂಟ್ ಬಾಕ್ಸಲ್ಲಿ ಅದನ್ನು ಹೇಳಿ ಮುಕ್ತವಾಗಿ ವ್ಯಕ್ತಪಡಿಸಿ ಅಂತ ಹೇಳ್ತಾ, ಇನ್ನು ಮುಂದೆ NCC ಸರ್ಟಿಫಿಕೇಟ್ನವರು
ಅಪ್ಲೈ ಮಾಡ್ಬೋದು. ರಿಸರ್ವೇಷನ್ಸ್ ಇದೆಯೋ ಇಲ್ಲೋ ಅಂತ ನೀವು ಅಡ್ವರ್ಟೈಸ್ಮೆಂಟಲ್ಲಿ ನೋಡಬೇಕಾಗತ್ತೆ. ಯಾವುದಕ್ಕೆ ನೀವು ಅಪ್ಲೈ ಮಾಡಬೇಕಾದ್ರೆ ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಅಂತ ಕೇಳೋ ಹಾಗಿಲ್ಲ. ಯು ಆರ್ ಆಲ್ ಎಜುಕೇಟೆಡ್ ಪೀಪಲ್. ಹಾಗಾಗಿ ನೀವೇ ಅಡ್ವರ್ಟೈಸ್ಮೆಂಟ್ನ ಒಂದು ಬಾರಿ ಅಲ್ಲ, ಎರಡೆರಡು ಬಾರಿ ಪ್ರತಿಯೊಂದು ಲೈನು, ಪ್ರತಿಯೊಂದು ವಾಕ್ಯ, ಪ್ರತಿಯೊಂದು ಪದವನ್ನು ನೀವು ಅರ್ಥ ಮಾಡ್ಕೊಂಡಿರ್ಬೇಕಾಗತ್ತೆ, ಓದಿ ತಿಳ್ಕೊಂಡಿರ್ಬೇಕಾಗತ್ತೆ. ಇನ್ನು ಸೆಂಟರ್ಸ್ಗಳಿಗೆ ಬಂದರೆ, ನೀವು ಸೆಂಟರ್ಸ್ಗಳು ದೇಶದ ಹಲವೆಡೆ ಇರುತ್ತೆ. ಸಾಧಾರಣವಾಗಿ ಕರ್ನಾಟಕದಲ್ಲಿ ಬೆಂಗಳೂರು, ಮೈಸೂರು ಮತ್ತು ಧಾರವಾಡ ಈ 3 ಕಡೆ ಅಂತೂ ಸೆಂಟರ್ಸ್ ಇದ್ದೇ ಇರುತ್ತೆ, ಎಕ್ಸಾಮಿನೇಷನ್ ಸೆಂಟರ್ಸು. ನೀವು ಅಲ್ಲಿಗೆ ಆಪ್ಟ್ ಮಾಡ್ಕೊಳ್ಬೋದು, ಅಲ್ಲಿ ಬರಿಬೋದು. ಹಾಗೆ ಏಜು 20ರಿಂದ 24 ಅಂತ ಕೇಳಿದರೆ, ಅಂದರೆ ಇವರೆಲ್ಲ ಯಂಗ್ಸ್ಟರ್ಸ್ಗಳನ್ನೇ ಇಷ್ಟಪಡ್ತಾರೆ. ಯಾಕೆ ಅಂತಂದರೆ ಅಲ್ಲಿ ಆರ್ಮಿ, ನೇವಿ, ಏರ್ಫೋರ್ಸ್ಗಳ ಯಂಗ್ಸ್ಟರ್ಸ್ಗಳೇ ಬೇಕಾಗುತ್ತೆ, ಚುಸ್ತಾಗಿರಬೇಕಾಗತ್ತೆ. ಒಂದಾದರೆ, ಎರಡನೇದು, ನೀವು ಹೆಂಗಾಗಿದ್ದಾಗ ನೀವು ಅಲ್ಲಿ ಜಾಯಿನ್ ಆದರೆ ನೀವು ರಿಟೈರ್ಮೆಂಟಿಗೆ ಬರೋ ಅಷ್ಟರಲ್ಲಿ ಯು ವಿಲ್ ಬಿ ಇನ್ ದ ಟಾಪ್ ಮೋಸ್ಟ್ ಪೊಸಿಷನ್ಗೂ ಬರುವ ಎಲ್ಲ ಸಾಧ್ಯತೆಗಳು ಇರುತ್ತೆ ಅಂತ ಹೇಳ್ತಾ ಇದೆ. ಸೊ ನಿಮಗೆ ಆ ಡಿಗ್ರಿ ಬಹಳ ಮುಖ್ಯ ಇರುತ್ತೆ. ಅದರಲ್ಲಿ ನೇವಲ್ಗೆ ಡಿಗ್ರಿ ಇನ್ ಇಂಜಿನಿಯರಿಂಗ್ ಕೂಡ ಕೇಳ್ತಾ ಇದ್ದಾರೆ. ಸೊ ಇನ್ನು ಏರ್ಫೋರ್ಸು ಮತ್ತು ಮಿಲಿಟ್ರಿ ಆರ್ಮಿಗೆ ಅವರು ಡಿಗ್ರಿ ಕೇಳ್ತಿದ್ದಾರೆ. ಆಮೇಲೆ ಫೀಸು, ಹೆಣ್ಮಕ್ಳಾಗಿದ್ದರೆ, SC/ST ಆಗಿದ್ದರೆ ನೀವು ಫೀಸ್ ಕಟ್ಟುವ ಹಾಗಿಲ್ಲ. ಮತ್ತು ಇನ್ನು ಕೆಲವು ಕಂಡೀಷನ್ಸ್ ಹೇಳಿದ್ದಾರೆ, ಅದಕ್ಕೆ ಎಲಿಜಿಬಲ್ ಆದವರೆಲ್ಲ ಯಾರು ಫೀಸ್ ಕಟ್ಟುವ ಹಾಗಿಲ್ಲ, ಅರ್ಜಿಗೆ ದುಡ್ಡು ಹಾಕುವ ಹಾಗಿಲ್ಲ. ಆದರೆ ಇನ್ನು ಉಳಿದಂತೆ ಯಾರ್ಯಾರಿದ್ದೀರಿ ನೀವೆಲ್ಲರೂ ಕೂಡ 100 ರೂಪಾಯಿಯ ಒಂದು ಅರ್ಜಿಯನ್ನು ಹಾಕಬೇಕಾಗತ್ತೆ. ಇನ್ನು ನಿಮಗೆ ಪೊಸಿಷನ್ಸ್ಗಳು, ಕ್ವಾಲಿಫಿಕೇಷನ್ಸ್ಗಳು, ಅಲೋಯನ್ಸಸ್ಗಳು ಇದರಲ್ಲಿ ನಿಮಗೆ ತುಂಬಾ ಚೆನ್ನಾಗಿರುತ್ತೆ. ಸಂಬಳ ಏನಿರುತ್ತೆ ಅದಕ್ಕೆ ಇನ್ನು ಸಾಕಷ್ಟು ಮಟ್ಟಿಗೆ ಅಲೋಯನ್ಸಸ್ಗಳು ಅದ್ರ ಜೊತೆಗೆ ಕೊಡ್ತಾರೆ. ಇನ್ನು HRA DA ಎಲ್ಲ ಇರುತ್ತೆ, ಕೈತುಂಬಳ ಸಂಬಳ ಇರುತ್ತೆ. ಬಹಳ ಮುಖ್ಯವಾಗಿ ಈ ಕಂಬೈನ್ಡ್ ಡಿಫೆನ್ಸ್ ಸರ್ವೀಸಸ್ಸು ಇಂಥದಕ್ಕೆಲ್ಲ ಆಯ್ಕೆಯಾಗಿ ಹೋಗಿದ್ದರೆ ನಿಮಗೆ ಆ ಒಂದು ತುಂಬ ಗೌರವಯುತವಾದಂಥ ಸೊಸೈಟಿನಲ್ಲಿ, ಸಮಾಜದಲ್ಲಿ ಗೌರವಯುತವಾದಂಥ ಒಳ್ಳೆ ಪೊಸಿಷನ್ ಇರುವಂಥ ಪೋಸ್ಟ್ಗಳಿವು. ಜೊತೆಗೆ ಆ ರೆಸ್ಪಾನ್ಸಿಬಿಲಿಟಿ, ರಾಷ್ಟ್ರ ರಕ್ಷಣೆಗೆ ನೀವು ನಿಂತ್ಕೊಳ್ತೀರಿ. ಹಾಗಾಗಿ ಇಡೀ ದೇಶ ನಿಮಗೆ ಸಲ್ಯೂಟ್ ಕೂಡ ಮಾಡುತ್ತೆ. ಇಂಥ ಒಂದು ಹುದ್ದೆಗೆ ನೀವು ಯಾರ್ಯಾರು ಎಲಿಜಿಬಲ್ ಇದ್ದೀರಿ, ನಿಮ್ಮ ಅಡ್ವರ್ಟೈಸ್ಮೆಂಟಲ್ಲಿ ನೋಡಿ ನಿಮ್ಮ ಹೈಟು, ವೆಯ್ಟು ಎಲ್ಲವೂ ಸರಿ ಇದೆ ಅನ್ನೋದಾದರೆ ಕೂಡಲೇ ಅಪ್ಲೈ ಮಾಡಿ. ಲಾಸ್ಟ್ ಡೇಟ್ 4th June 2024 ಇದೆ ಅಂತ ಹೇಳ್ತಾ ನಾನು ಈ ಮಾತನ್ನು ಮುಗಿಸ್ತೇನೆ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ.